ಎಲ್ಲರಿಗೂ ನಮಸ್ಕಾರ. ನಾನು ಶಿವಾನಂದ ಮೇಗುಂಡಿ ಅಂತೇಳಿ ಡ್ರೈವರ್ ಕಮ್ ಕಂಡಕ್ಟರ್ ಇದ್ದೆ. ನನಗೆ 4 ಆಪರೇಷನ್ ಆಗಿದ್ವು ಆಲ್ರೆಡಿ. 5ನೇ 6ನೇ ಆಪರೇಷನ್, ಇನ್ನೂ 2 ಆಪರೇಷನ್ ಆಗ್ಬೇಕಂತ ಅಂದಿದ್ರು. ಈ ಧ್ಯಾನಕ್ಕೆ ಬಂದಿಂದ ಆ 2 ಆಪರೇಷನ್ ಕ್ಯಾನ್ಸಲ್ ಆದವು. ಮತ್ತು 4 ಆಪರೇಷನ್ ಆಗಿ ನನ್ನ ಹೊಟ್ಟೆಯೊಳಗೆ ಸ್ಟಂಟ್ ಹಾಕಿದ್ರು. ಆ ಸ್ಟಂಟು ಡಾಕ್ಟರ್ಗೆ ಸತ್ಯಕ್ಕೆ ತೆಗಿಯಾಕೆ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಇನ್ನೂ ಅದಕ್ಕೆ 6 ತಿಂಗಳ ಟೈಮ್ ಬೇಕು. ಆ ಸ್ಟಂಟ್ ತೆಗಿಬೇಕಂತಂದ್ರೆ ಅದಕ್ಕೆ ನೀನು ಹಿಂಗೆ ಹೋಗ್ಬೇಕಂತ ಹೇಳಿದ್ರು ಅವರು. ಈ ಧ್ಯಾನ ಮಾಡುವುದರಿಂದ 1 ತಿಂಗಳದಾಗ ಆ ಸ್ಟಂಟು ಧ್ಯಾನಕ್ಕೆ ಕುಂತಾಗ ತನ್ನಿಂದ ತಾನ ಹರಿದು ಹೋಯ್ತು. ಈ ಧ್ಯಾನ ಮಾಡೋದ್ರಿಂದ ಎಲ್ಲ ಸಾಧ್ಯ ಅನ್ನೋದು ಡಾಕ್ಟರ್ಗೆ ಆಗದಂಥ ಕೆಲಸ ಸಹಿತ ಆಗ್ತೈತೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ. ಮಹಾವತಾರ ಬಾಬಾಜಿ ಸ್ವತಃ ಅಲ್ಲೇ ಧ್ಯಾನ ಮಾಡುವಾಗ ಆ ಹಿಮಾಲಯದ ಮಹಾವತಾರ ಬಾಬಾಜಿ ಗುಹೆಯಿಂದ ಆ ಮಹಾವತಾರ ಬಾಬಾಜಿ ಅವರು ಧ್ಯಾನ ಮಾಡುವಾಗ ಒಂದು ಈ ಬೆಂಕಿ ಉಗುಳು ಅಂತ ಬಾಣ ಹೊಡೆದ್ರು. ಬೆಂಕಿ ಈ ಮಹಾಭಾರತ ರಾಮಾಯಣದೊಳಗೆ ಬಿಲ್ ಹೊಡೆದಾಗ ಬೆಂಕಿ ಉಗುಳ್ಕೊಂತ ಬಾಣ ಬರ್ತಿತ್ತಲ್ಲ, ಆ ಬೆಂಕಿ ಉಗುಳು ಅಂತ ಬಾಣ ಹೊಡೆದ್ರು. ಆ ಬಾಣ ಅದು ಆಕಾಶದಾಗ ಬರೋದನ್ನು ಕ್ಲಿಯರ್ ನೋಡ್ತಿದ್ದೆ ನಾ ಧ್ಯಾನದೊಳಗೆ. ಅದೆಲ್ಲ ಈ ಮಹಾವತಾರ ಬಾಬಾಜಿ ಅವರು ಬಾಣ ಹೊಡೆದ್ರು. ಈ ಬೆಂಕಿ ಯಾರಿಗೆ ಹೋಗಿ ಹೊಡಿತೈತಿ ಹೇಳಕ್ಕೆ ಬರೋದಿಲ್ಲ, ಹಂಗಾರೆ ನೋಡೋನ್ ತಡಿ ಅಂತೇಳಿ ನಾ ಅವಾಗ ಏನು ಮಹಾಭಾರತ ರಾಮಾಯಣ ಕಣ್ಣ ಪಿಳ್ಕಿಸ್ದಂಗೆ ನೋಡ್ತಿದ್ವಿ, ಮುಂದೆ ಏನಾಕತಿ ಅಂತೇಳಿ. ಆ ಥರ ನಾನು ಧ್ಯಾನದೊಳಗೆ ಆ ಬಾಣವನ್ನು ನೋಡ್ತಿದ್ದೆ. ಬೆಂಕಿ ಉಗುಳ್ಕೊಂತ ಅದು ಬಂತು, ಹಿಂಗೆ ಸುತ್ತಾಡ್ಕೊಂತ ಬಂದಿದ್ದೆ. ಸೀದಾ ಬಂದು ನನ್ನ ಹೊಟ್ಟಿಗೆ ಹೊಡಿತು. ನನ್ನ ಹೊಟ್ಟಿಗೆ ಹೊಡೆದಾಗ ಆ ಸ್ಟಂಟ್ ಕಿತ್ಕೊಂಡು ಹೋಗ್ಬಿಡ್ತು. ಆವಾಗ ನಮ್ಮದು ಹಳೆಯ ಮಣಿ ಹಾಳ ಮಣ್ಣಿನ ಮನೆ, ಆ ಮನೆ ಗ್ವಾಡಿ ಅದ್ರಿದ್ವು. ಹಂಗಾರೆ ಗ್ವಾಡೆ ಬಿದ್ದಿರ್ಬೇಕಂತ ನಾನು ಎದ್ದು ಹೋಗಿ ಧ್ಯಾನದಾಗ, ಅವಾಗ ಈ ಧ್ಯಾನದಿಂದ ಎದ್ದ ಏನೋ ಒಂದು ಬಾಂಬ್ ಹಾರಿಸಿದಷ್ಟು ಸೌಂಡ್ ಬಂತು. ಅವಾಗ ನಾನು ಹಂಗಾರೆ ನಮ್ಮ ಮನೆ ಹಿತ್ತಲು ಗ್ವಾಡಿನ ಬಿದ್ದಿರ್ಬೇಕಂತ ಹೇಳಿ ಎದ್ದು ಹೋಗಿ ನೋಡ್ತೀನಿ, ಗ್ವಾಡಿನೂ ಇಲ್ಲ, ಕದನೂ ಇಲ್ಲ, ಏನಿಲ್ಲ. ನನ್ನ ಈ ಏನು ಕಾಪರ್ ಸ್ಟಂಟ್ ಹಾಕಿದ್ರು, ಭೌತಿಕ ಕಾಪರ್ ಸ್ಟಂಟ್ ಹಾಕಿದ್ರು, ಆ ಸ್ಟಂಟ್ ಕಿತ್ಕೊಂಡು ಹೋಗಿತ್ತು. ನನಗೆ ಒಂದು ಸ್ವಲ್ಪ ಏನು ಕೆಂಪು ಇರುವಿ ಕಡ್ದಾಗ ಎಷ್ಟು ನೋವು ಆಗ್ತೈತಿ ಅಷ್ಟು ಒಂದು ಅರ್ಧ ತಾಸು ನೋವು ಆಯ್ತು. ಆಮೇಲೆ ಆ ನೋವನ್ನು ಹೋಗ್ಬಿಡ್ತು. ಇದು ಡಾಕ್ಟರ್ಗೆ ಆಗದಂಥ ಸ್ಟಂಟ್ ತೆಗಿಯಾಕ ಬರೋದಿಲ್ಲ, ಇನ್ನೂ 6 ತಿಂಗಳು ಬೇಕಿದ್ಕ ಅಂತ ಹೇಳಿದ್ರು. ಅಂಥದ್ದು ಈ ಧ್ಯಾನದಿಂದ ಇಷ್ಟು ದೊಡ್ಡ ಲಾಭ ಐತಿ. ಮತ್ತು ಇನ್ನೂ 2 ಆಪರೇಷನ್ ಆಗ್ಬೇಕಂತ ಅಂದಿದ್ರು. ಆ ಆಪರೇಷನ್ ಸದ್ಯಕ್ಕೆ ಹಾಸ್ಟೆಲ್ ಮಾಸ್ಟರ್ ಬಂದು ಆ ಧ್ಯಾನದೊಳಗೆ ಸರ್ಜರಿ ಮಾಡಿದರು. ಅವರು ಮತ್ತು ಡಾಕ್ಟರ್ ಏನು ಹೇಳಿದ್ರು, ನೋಡಪ್ಪ ಇನ್ನು ಇವ ಬದುಕುದು ಇನ್ನು 3 ತಿಂಗಳ, ಇವನ ಆಸೆ ಏನೈತಿ ಅದನ್ನು ಕೊಟ್ಟು ಈಡೇರಿಸಿಬಿಡ್ರಿ ಅಂತ ಹೇಳಿದ್ರು ಮನೆಯೊಳಗೆ. ಎಲ್ಲರೂ ನನ್ನ ಹಿಂದೆ ಮರಲಿ ನೋಡ್ತಿದ್ರು, ಏನಪ್ಪ ಇದು ಎಲ್ಲ ಅಂತ. ಅದಕ್ಕೆ ನಾನು ಅವಾಗ ಧ್ಯಾನ ಮಾಡಕತ್ತೆ. ಧ್ಯಾನ ಮಾಡೋದ್ರಿಂದ ಒಂದೊಂದು ಎಲ್ಲ ಆರೋಗ್ಯ ಸುಧಾರಣೆ ಹಾಕ್ಕೊಂತ ಬಂತು. ಅದಕ್ಕೆ ಅಲ್ಲಿಂದ ನಾನು ಧ್ಯಾನ ಮಾಡ್ಕೊತನ ಇದ್ದೇನೆ. ನನಗೆ ಹೆಚ್ಚಿನ ಆರೋಗ್ಯ ಬರ್ಕೊತನ ಹೋಗ್ತೈತಿ. ನನಗೆ ವಿರೋಧಿಗಳು ಎಲ್ಲರೂ ನನ್ನ ತಿಥಿ ಮಾಡ್ಕೊತನ ಹೊಂಟ್ರ, ನಾನು ಇಲ್ಲೇ ಸಂಭ್ರಮ ಮಾಡ್ಕೊತನ ಹೊಂಟೇನಿ. ನಾನು ಧ್ಯಾನದ ಸಂಭ್ರಮದೊಳಗೆ ಭಾಗಿ ಹಾಕ್ಕೊಂತನ ಹೊಂಟೇನಿ. ನನ್ನ ಆಯುಷ್ಯನೂ ಜಾಸ್ತಿ ಆಗಾಕತೈತಿ ಅಷ್ಟೇ. ಥ್ಯಾಂಕ್ ಯು. ಅನ್ನಪೂರ್ಣ ಪ್ರಭಪ್ಪ ಬೊಮ್ಮನಹಳ್ಳಿ ಅಂತೇಳಿ, ನಾನು ಲಕ್ಷ್ಮೇಶ್ವರದವಳು. ನಾನು ಶಿಕ್ಷಕಿ ಆಗಿದ್ದೇನೆ. ನನಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಆಮೇಲೆ ಟೆನ್ಷನ್ ಭಾಳ ಆಗ್ತಿತ್ತು, ಡಿಪ್ರೆಷನ್ ಈ ಟೈಪ್ ಆಗ್ತಿತ್ತು. ನಾನು ಲಕ್ಷ್ಮೇಶ್ವರದಲ್ಲಿ ಸುಭಾಷ್ ಅಣ್ಣ ಓದನ್ನವರು ಅವ್ರ ಮನೆಯಲ್ಲಿ ಧ್ಯಾನ ಕೇಂದ್ರವನ್ನು ಪ್ರಾರಂಭ ಮಾಡಿದರು. 41 ದಿನ ಮುಗಿದು ಹೋಗಿತ್ತು. ಆಮೇಲೆ ನನಗೆ ಗೊತ್ತಾಯ್ತು ಇನ್ನೊಂದು ಧ್ಯಾನ ಮಂಡಲ ಸ್ಟಾರ್ಟ್ ಆಗೈತಿ 41 ದಿನದ ಅಂದಿಂದ. ಅವಾಗ ಸುಭಾಷ್ ಅಣ್ಣರು ನಮ್ಮನ್ನು ಕರೆದಾಗ ನಾವು ಹೋಗಿ ಧ್ಯಾನ ಮಾಡಕ್ಕೆ ಹೋದಾಗ ಒಂದನೇ ದಿನ ಅಷ್ಟೇ ನನಗೆ ಸುಮ್ಮನೆ ಕುಂತೆ ಕಣ್ಣು ಮುಚ್ಕೊಂಡು, ಅವಾಗ ಏನು ಅನ್ನಿಸ್ಲಿಲ್ಲ, ಉಸಿರಿನ ಕಡೆ ಧ್ಯಾನ ಮಾಡಿಕೊಂಡೆ. ಮರುದಿನ ಏನಾತಂದ್ರೆ ಧ್ಯಾನ ಮಾಡುವ ಸಮಯದಲ್ಲಿ ನನಗೆ ದೇಹ ಮೂಮೆಂಟ್ ಆಗಕತ್ತು. ಏನೋ ಒಂದು ಸಂತೋಷ, ಇದರಲ್ಲಿ ಏನೋ ಇದೆ ಅಂತ ನಾನು ಕಂಡುಹಿಡಿಬೇಕು, ಇದರಲ್ಲಿ ಏನೋ ನಾನು ಕಂಡುಕೋಬೇಕು ಅನ್ನುವಂಥ ಒಂದು ಮನೋಭಾವನೆ ಬಂತು, ಹಠ ಬಂತು ನನಗೆ.
ಇದರಲ್ಲಿ ಏನಾದರೂ ಒಂದು ನಾ ಕಂಡುಕೊಂಡು ನನ್ನ ಆರೋಗ್ಯವನ್ನು ಸುಧಾರಿಸ್ಕೋಬೇಕು, ಅದೇ ರೀತಿ ಎಲ್ಲರ ಜೊತೆಗೆ ಒಳ್ಳೆಯತನದಿಂದ ಇರಬೇಕು ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಮೂಡಿದಾಗ ಹಠದಿಂದ ನಾನು ಧ್ಯಾನ ಮಾಡ್ಕೊತ ಬಂದೇನೀಗ. ಈಗ ಏನೇ ಇಲ್ಲಂದ್ರೂ 60-62 ದಿನ ಆಯಿತು ನಾನು ಮಾಡಕತ್ತು. ಮನೆಯಲ್ಲಿನೂ ಮಾಡ್ತೀನಿ, ರಾತ್ರಿ ಮನೆಯಲ್ಲಿನೂ ಮಾಡಿದಾಗ, ರಾತ್ರಿ ಮಲ್ಕೊಳೋದಕ್ಕಿಂತ ಮುಂಚೆ 1 ತಾಸು ಮಾಡಿದಾಗ ನನಗೆ ಅಷ್ಟು ಆನಂದ ಆಗ್ತದೆ. ಮರುದಿನ ಆ್ಯಕ್ಟಿವಿಟಿ ಕಡಿಮೆ ಇತ್ತು ನನಗೆ. ಶಿಕ್ಷಕಿ ಆಗಿದ್ದು ಬರೇ ಬೇಜಾರು, ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಹೆಂಗೆ ಮಾಡಲಿ ಅಂತ ಅನಿಸ್ತಿತ್ತು. ಆದರೆ ಧ್ಯಾನ ಮಾಡಕತ್ತಿಂದ ನಾ ಅಷ್ಟೇ ಆ್ಯಕ್ಟಿವ್ ಆಗೇನಂದ್ರೆ, ಆ್ಯಕ್ಟಿವ್ ತನದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಶಾಲೆಗೆ ಹೋಗಿ ಶಾಲೆಯಲ್ಲೂ ಸಹಿತ ಆ್ಯಕ್ಟಿವ್ದಿಂದ ಇರ್ತಾನೆ, ಮನೆಗೆ ಬಂದರೂ ಸಹಿತ ಆ್ಯಕ್ಟಿವ್, ನಿದ್ದಿನ ಬರಲ್ಲ. ಹಂಗೆ ಆ್ಯಕ್ಟಿವ್ ನನಗೆ ಹಾಗೇ ನನ್ನ ಒಂದು ಅನುಭವ ನನ್ನಲ್ಲಿ ಮೂಡೈತಿ. ಇದರಿಂದ ಬಹಳ ಸಂತೋಷದಿಂದ ನಾನು ಜೀವನ ಸಾಗಿಸಾಕತ್ತೇನೆ ಅನ್ನೋದು ಒಂದು ಧೈರ್ಯನೂ ಬಂದೈತಿ. ಧೈರ್ಯ ಇರ್ತಿದ್ದಿಲ್ಲ ನನಗೆ, ಧೈರ್ಯನೂ ಸಹಿತ ಇದರಿಂದ ಬಂದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಸಂಸ್ಕೃತ ಶ್ಲೋಕ ಐತಿ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಹ. ಅಂದ್ರೆ ಅನ್ನದಾನ ಕ್ಷಣಿಕ ತೃಪ್ತಿ ನೀಡ್ತತಿ, ಅನ್ನದಾನ ನಮಗೆ ಹೊಟ್ಟೆಸ್ದಾಗ ತೃಪ್ತಿ ನೀಡ್ತತಿ. ಅದೇ ರೀತಿ ಅದಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಈ ವಿದ್ಯಾದಾನ ಅಂದ್ರೆ ಇದು ಒಂದು ಧ್ಯಾನ ಪ್ರಚಾರ ಮಾಡೋದು, ಧ್ಯಾನವನ್ನು ಹೇಳ್ಕೊಡೋದು ವಿದ್ಯಾದಾನ ಇದ್ದಂಗೆ. ಹಂಗೆ ನಮ್ಮ ಲಕ್ಷ್ಮೇಶ್ವರದ ಸುಭಾಸಣ್ಣರು ನಮಗೆ ವಿದ್ಯೆಯನ್ನು ನೀಡ್ಯಾರ. ಆ ಸುಭಾಸಣ್ಣ ಓದನ್ನವ್ರು ಇವರಿಗೆ ನಮ್ಮ ಧ್ಯಾನ ಒಂದು ಕೇಂದ್ರದ ವತಿಯಿಂದ ಅವರ ಒಂದು ಮನೆತನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ನನ್ನ ಅನುಭವಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.